ಇಂಜಿನಿಯರಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಡ್ಯಾನ್ಲಾ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಅಲ್ಲಿ. ನಮ್ಮ ಸಂಸ್ಥೆ ಸುಮಾರು 40 ವರ್ಷದಿಂದ US ಮತ್ತೆ ಇಂಡಿಯಾದಲ್ಲಿ ಬ್ಯಾಂಗ್ಳೂರ್, ಹೈದರಾಬಾದ್, ಚೆನ್ನೈ ಮತ್ತೆ ಗೋವಾದಲ್ಲಿ ಲೊಕೇಟೆಡ್ ಆಗಿದೆ. ಸೊ US ಅಲ್ಲಿ ಸುಮಾರು 40 ವರ್ಷದಿಂದ ಇದೆ. ಬ್ಯಾಂಗ್ಳೂರ್ ಮತ್ತೆ ಹೈದರಾಬಾದ್ ಮತ್ತೆ ಗೋವಾ ಇಲ್ಲಿ 26 ವರ್ಷದಿಂದ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಮೇನ್ಲಿ ನಮ್ಮ ಫೋಕಸ್ ಏನು ಅಂದ್ರೆ R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದು. ಆಮೇಲೆ ಇಂಪಾರ್ಟೆಂಟ್ ಸೇವೆಗಳು, ಸರ್ವಿಸಸ್ ಇನ್ ಟರ್ಮ್ಸ್ ಆಫ್ ಟೆಲಿಮ್ಯಾಟಿಕ್ಸ್ ಇರ್ಬೋದು, ಹೇಗೆ ನಾವು ವೆಹಿಕಲ್ ಟು ವೆಹಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡ್ಬೋದು, ಈ ರೀತಿ ಫೋಕಸ್ಡ್ R&D ನಾವು ಮಾಡ್ತಾ ಇದ್ದೀವಿ ನಮ್ಮ ಸೈಟಲ್ಲಿ. ಸೊ ನಾವು ಡ್ಯಾನ್ಲಾ ನಮ್ದು ಟೆಕ್ನಾಲಜಿ ಸೆಂಟರ್ಸ್ ಅಂತ ಬ್ಯಾಂಗ್ಳೂರ್ ಮತ್ತೆ ಹೈದರಾಬಾದ್ ಇದೆ. ಗೋವಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸಹ ಇದೆ ನಮ್ದು. ಸೊ ಎಲ್ಲಾ ತರದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಂದ ಹಿಡಿದು, ಏವಿಯಾನಿಕ್ಸ್ ಇಂದ ಹಿಡಿದು, ಆಟೋಮೋಟಿವ್ ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲ ತರದ ಮ್ಯಾನುಫ್ಯಾಕ್ಚರಿಂಗು ಸಹ ಮಾಡ್ತೀವಿ. ಸೊ ನಾವು ಮೇನ್ ಫೋಕಸ್ಡ್ ಆಟೋಮೋಟಿವ್ ಇಂಡಸ್ಟ್ರಿಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ವೆನ್ ಐ ಸೇ ಸೊಲ್ಯೂಷನ್ಸ್ ಅಂದ್ರೆ ಮೇನ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದರಲ್ಲೇ ಮಾಡ್ತಾ ಇದ್ದೀವಿ. ಸೊ ಗೌರ್ಮೆಂಟ್ಗೆ ಹೇಗೆ ನಮ್ಮ ದಿನನಿತ್ಯದ ಪ್ರಾಬ್ಲಮ್ಸ್ನ ಹೇಗೆ ಅಡ್ರೆಸ್ ಮಾಡೋದು, ಪೀಪಲ್ ಪ್ರಾಬ್ಲಮ್ನ ಹೇಗೆ ಅಡ್ರೆಸ್ ಮಾಡೋದು ಅನ್ನೋದಕ್ಕೆ ನಾವು ಡೆಡಿಕೇಟೆಡ್ ಮಾಡ್ಕೊಂಡಿದ್ದೀವಿ ನಮ್ಮ ಕಂಪನಿನ. ಫೆಬ್ರವರಿ 24ರಂದು ಶ್ರೀ ನಿತಿನ್ ಗಡ್ಕರಿ ಸಾಹೇಬ್ರಿಂದ ನಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸರ್. ಸೊ ಇದು ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ವಿಭಾಗದ ಅಡಿಯಲ್ಲಿ ನಡೆದ ಬಿಲ್ಡ್. ಹಾಗೆ ಇದು ಒಂದು R&D ಮುಖಾಂತರ ಬಂದಿದೆ, V2X ಗ್ರೀನ್ ಕಾರಿಡಾರ್ ಪ್ರಾಜೆಕ್ಟ್ ಇಂದ. ಹಾಗೂ ಎರಡನೇದು R&D ಸಂಸ್ಥೆ ಆಗಿರೋದ್ರಿಂದ ಎರಡನೇ ಅವಾರ್ಡ್ ಸಹ ಬಂದಿದೆ. ಸೊ 2 ಅವಾರ್ಡ್ ನಾವು ಈ ಭಾಗದಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀವಿ. ಇದು ಡ್ಯಾನ್ಲಾ ಸಂಸ್ಥೆ, ಇದು ನೆಕ್ಸ್ಟ್ ಜನರೇಷನ್ V2X ಪ್ಲಾಟ್ಫಾರ್ಮ್, ವೆಹಿಕಲ್ ಟು ವೆಹಿಕಲ್ ಸಂವಹನ ತಂತ್ರಜ್ಞಾನ ವ್ಯವಸ್ಥೆ ಮೂಲಕ ಆಂಬ್ಯುಲೆನ್ಸ್ ಮುಂತಾದ ತುರ್ತು ವಾಹನಗಳಿಗೆ ಟ್ರಾಫಿಕ್ ಜಂಕ್ಷನ್ಸ್ ಅಲ್ಲಿ ಸಿಗ್ನಲ್ ಆದ್ಯತೆ ಒದಗಿಸಿ ಆಸ್ಪತ್ರೆಗೆ ವೇಗವಾಗಿ ತಲುಪಲು ಸಹಾಯ ಮಾಡುವ ಹಾಗೂ ಅಮೂಲ್ಯ ಜೀವಗಳನ್ನು ಉಳಿಸಲು ಮಹತ್ವದ ಸಾಧನೆಯನ್ನು ಈ ತಂತ್ರಜ್ಞಾನ ಒದಗಿಸುತ್ತದೆ. ಸೊ ನಾವು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹಾಗೂ ಮುನ್ಸಿಪಲ್ ಇವರಿಂದನೂ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ರಸ್ತೆಗಳಿಗೆ ಆಗಲೇ ನಾವು ಈ ಸೇವೆ ಒದಗಿಸಿದ್ದೀವಿ ಸರ್. ಇದು ನಾವು ಹೇಗೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಮ್ಮ ಡಿವೈಸಸ್ ಇರುತ್ತೆ, ಈಗ ಆಂಬ್ಯುಲೆನ್ಸ್ ಅಲ್ಲೂ ನಮ್ಮ ಡಿವೈಸಸ್ ಇರುತ್ತೆ. ಸೊ ನಾವು 1 ಕಿಲೋಮೀಟರ್ ಮುಂಚೆನೆ ಆಂಬ್ಯುಲೆನ್ಸ್ ಏನಾದ್ರು ಕ್ಯಾರಿ ಮಾಡ್ತಾ ಇದ್ರೆ 1 ಕಿಲೋಮೀಟರ್ ಮುಂಚೆನೆ ಎಲ್ಲಾ ಸಿಗ್ನಲ್ಸ್ ಗ್ರೀನ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೋಗಿಗೆ ಇಮಿಡಿಯೇಟ್ ಅಟೆನ್ಷನ್ ಕೊಟ್ಟಂಗೆ ಆಗುತ್ತೆ, ಆಸ್ಪತ್ರೆಗೆ ಸೇವೆ ಕೊಡ್ಬೋದು. ಹಾಗೂ ಬರೀ ಆಸ್ಪತ್ರೆ ಸೇವೆ ಅಂತ ಅಲ್ಲ, ಸ್ಕೂಲ್ಸ್ ಇರ್ಬೋದು, ಏನಾದ್ರು ಎಮರ್ಜೆನ್ಸಿ ಇರ್ಬೋದು, ಫೈರ್ ಎಂಜಿನ್ಸ್ ಇರ್ಬೋದು, VIP ಕಾರಿಡಾರ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ಬೋದು. ಇದರ ಎಲ್ಲಾ ಸ್ತರದಲ್ಲಿ ಎಮರ್ಜೆನ್ಸಿ ಸೇವೆ ಆಟೋಮೆಟಿಕ್ ಆಗಿ ಸಿಗ್ನಲ್ಸ್ ಎಲ್ಲ ಗ್ರೀನ್ ಆಗುತ್ತೆ. ಇದೊಂದು ಇದು ಇಂಪಾರ್ಟೆಂಟ್. ಆಂಬ್ಯುಲೆನ್ಸ್ ಇದನ್ನ ಸೊಲ್ಯೂಷನ್ ಕೊಟ್ಟಿರೋದ್ರಿಂದ ನಮಗೆ ಇದನ್ನ ಇಂಡಿಯಾ ಲೆವೆಲ್ ಅಲ್ಲಿ ರೆಕಗ್ನೈಸ್ ಮಾಡಿ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಕೊಟ್ಟಿದ್ದಾರೆ ಸರ್. ಸೊ ಇದರ ಭಾಗವಾಗಿ ನಾನು ನಮ್ಮ ಚೇರ್ಮನ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜು ದೊಡ್ಡು ಅವರ ಹೇಳಿಕೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ. ಅವ್ರದ್ದು ಶ್ರೀ ನಿತಿನ್ ಗಡ್ಕರಿ ಅವರಿಂದ ಈ ಗೌರವವನ್ನು ಸ್ವೀಕರಿಸುವುದು ನಮಗೆ ಅತ್ಯಂತ ಗೌರವದ ವಿಷಯವಾಗಿದೆ. ಸಂಪರ್ಕಿತ ವಾಹನ ಅಲ್ಲ, ನಾನು ರಾಜು ದಂಡು ಅವ್ರದ್ದು ಸ್ಟೇಟ್ಮೆಂಟ್ ಓದ್ತಾ ಇದ್ದೀನಿ ಇವಾಗ. ಅವ್ರ ಸ್ಟೇಟ್ಮೆಂಟ್ ಓದ್ತಾ ಇದ್ದೀನಿ, ಡೈರೆಕ್ಟ್ ಸ್ಟೇಟ್ಮೆಂಟ್. ಶ್ರೀ ನಿತಿನ್ ಗಡ್ಕರಿ ಅವರಿಂದ ಈ ಗೌರವವನ್ನು ಸ್ವೀಕರಿಸುವುದು ನಮಗೆ ಅತ್ಯಂತ ಗೌರವ ವಿಷಯವಾಗಿದೆ. ಸಂಪರ್ಕಿತ ವಾಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಡ್ಯಾನ್ಲಾ ಸಂಸ್ಥೆಯು ಹಲವು ತಂಡಗಳು ಹಲವಾರು ದಶಕಗಳಿಂದ ನಡೆಯುತ್ತಿರುವ ಆವಿಷ್ಕಾರಗಳಿಗೆ ಸಂದ ಪ್ರತಿಫಲವೇ ಈ ಪ್ರಶಸ್ತಿಯಾಗಿರುತ್ತದೆ. V2X ಮುಂತಾದ ಪರಿಹಾರಗಳು ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಬುದ್ಧಿವಂತ ಸಾರಿಗೆ ವ್ಯವಸ್ಥೆಗಳ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸುತ್ತದೆ. ಸೊ ಇದು ರಾಜು ಸರ್ ಅವರ ಸ್ಟೇಟ್ಮೆಂಟ್ ಆಗಿದೆ. ನಿಮ್ಮ ಕನ್ನಡದಲ್ಲಿ ಏನಾದ್ರು ಕ್ವಶನ್ಸ್ ಇದೆ ತಗೊಳ್ತೀನಿ. ಇಂಗ್ಲಿಷ್ ಅಲ್ಲಿ ಒಂದು ಎಕ್ಸಾಂಪಲ್. ಪ್ರಯೋಜನ ಏನು ಅಂದ್ರೆ ಸರ್ ಅದು ಹೌದು, ಇದು ಬ್ಯಾಂಗ್ಳೂರ್ ಅಂತ ಸಿಚುವೇಶನ್ಸ್ ಅಲ್ಲಿ
ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ. ಇದು ಇಮಿಡಿಯೇಟ್ 5 ನಿಮಿಷದಲ್ಲ ಸರ್, ಇದು 1.5 ಕಿಲೋಮೀಟರ್ ಮುಂಚೆನೆ ಗೊತ್ತಾಗುತ್ತೆ. ಸೊ 1.5 ಕಿಲೋಮೀಟರ್ ಟೈಮ್ ಇರುತ್ತೆ ಸರ್. 1.5 ಕಿಲೋಮೀಟರ್ ಮುಂಚೆನೆ ಸಿಗ್ನಲ್ಸ್ ನ ಪಾಸ್ ಮಾಡ್ತಾ ಇರ್ತೀವಿ ನಾವು. ಸೊ ತುಂಬಾ ಇವಾಗ ನಮ್ಮಂತ ಬ್ಯಾಂಗ್ಳೂರ್, ಹೈದರಾಬಾದ್, ನ್ಯೂ ಡೆಲ್ಲಿ ಇಂಥ ಇಂಪಾರ್ಟೆಂಟ್ ಕಂಜೆನ್ಷನ್ ಇರುವಂತ ಜಾಗಗಳಿಗೆ ಈ 1.5 ಕಿಲೋಮೀಟರ್ ಮುಂಚೆನೆ ಸಿಗ್ನಲ್ ಕೊಟ್ರೆ ಎಷ್ಟೋ ಪ್ರಯೋಜನ ಇದೆ ಸರ್. ಅಟ್ಲೀಸ್ಟ್ ಅರ್ಧ ಗಂಟೆ ಬದಲು 1/4 ಗಂಟೆಗೆ ಹೋಗ್ಬೋದು, ನಾವು ಪಾಸ್ ಆಗ್ಬೋದು. ಸೊ ಆ ರೀತಿಯಲ್ಲಿ 50% ನಮ್ಮ ಡೇಟಾ ಹೇಳ್ತಾ ಇರೋದು 50 to 60% ಆಂಬ್ಯುಲೆನ್ಸ್ ಇಮಿಡಿಯೇಟ್ ಆಗಿ ಪಾಸ್ ಆಗ್ತಾ ಇದೆ. ನಮ್ಮ ಡೇಟಾ ಪ್ರಕಾರ 50% ಟೈಮ್ ಕಡಿಮೆ ಆಗಿದೆ ಸರ್. ಡೆಫಿನೆಟ್ಲಿ ಸರ್, 50% ಟೈಮ್ ಕಡಿಮೆ ಆಗಿದೆ ಸರ್ ನಮ್ಮ ಡೇಟಾ ಪ್ರಕಾರ. ಆಲ್ಟರ್ನೇಟಿವ್ ದಾರಿನೂ ಸಹ ತೋರಿಸುತ್ತೆ ಸರ್. ಇದು ತುಂಬಾ ಯೂಸ್ ಕೇಸಸ್ ಇದೆ ಸರ್. ಅಪ್ಲಿಕೇಶನ್ ಒಂದು ಆಂಬ್ಯುಲೆನ್ಸ್ ಸಿಗ್ನಲ್ ಫ್ರೀ ಮಾಡ್ಕೊಂಡು ಹೋಗ್ತೀವಿ, ಇನ್ನೊಂದು ಆಲ್ಟರ್ನೇಟಿವ್ ರೂಟ್ ಕೊಡುತ್ತೆ, ಪಾಸ್ ಮಾಡುತ್ತೆ. ಇಲ್ಲ ಈ ಹಾಸ್ಪಿಟಲ್ ಬದಲು ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಆ ತರ ಎಲ್ಲ ಇನ್ಫಾರ್ಮೇಶನ್ ಪಾಸ್ ಮಾಡುತ್ತೆ ಮುಂಚೆನೆ. ಸೊ ನಮಗೆ 1.5 ಕಿಲೋಮೀಟರ್ ಮುಂಚೆನೆ ಸಿಕ್ಬಿಟ್ರೆ ಇನ್ಫಾರ್ಮೇಶನ್. We really appreciate you coming here and thank you for coming. So Dangla Technologies has been here for 26 years, as Swami has mentioned, and we've been there for more than 42 years in US also. So my goal was when we decided to come and expand in India was to make sure that we serve our country also and in multiple different technologies, especially in automotive electronics, vehicle electronics. So that will be vehicle control units, telematics units, this new V2V, V2X technologies, and safety related, the AS140 devices that's mandated by government, and ADAS that's coming up also. We also work in display systems, clusters, and everything also. And in this particular technology, I remember attending a conference here where people were talking about what has been done in US and Europe and Australia. How do we adapt it to our traffic situations? Somebody was asking about challenges. So that's one of the challenges that we as a country need to take care of, because our roads or our behavior in terms of people following rules and all is not something we can expect. We can't change the country. So we need to change the technologies and prepare different applications. And that's a challenge that our Dangla Technologies team is taking up and has taken it and proven it. And even in January of last year, when we attended the auto conference in Delhi, we also showcased our technology. Nitin Gadkari also came there. Very, very, very impressive man he is. And it was a privilege and honor for me to represent my team to go to Delhi and receive this prestigious award. So we'll continue to support our country, we'll continue to do the safety, and that's part of our social responsibility if you think of it that way. Above and beyond being an excellent engineering solutions company and a product company in the areas of it. Like Swami said, we have offices in Bangalore, Hyderabad, service support center in Chennai, and a pretty big manufacturing plant in Goa. So when we started the manufacturing of not only our products, but help other companies also do the products in the electronics area. So I'm proud of what Dangla achieved and will continue to achieve. And we're continuously evolving into the new products and new technologies. So with that, I'll open for some questions. Sir, what are your further plans? The future plans. For Dangla. Yeah. And so for Dangla Technologies, obviously the future is adapting some of the AI and all and get to a quicker development in terms of the electronics. And so we're also preparing to develop the new ADAS applications and clusters and integrating the display